ಹೇ ನ್ಯೂಬೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಮೈ ನೇಮ್ ಇಸ್ ನಿರಜಾ ಆನಂದ್. ಈ ವಿಡಿಯೋದಲ್ಲಿ ನಾವು ACF 2020 ಕ್ವೆಶನ್ ಪೇಪರ್ಸ್ದು ಕ್ವೆಶನ್ಸನ್ನು ಸಾಲ್ವ್ ಮಾಡೋದನ್ನ ಕಂಟಿನ್ಯೂ ಮಾಡೋಣ. ಓಕೆ, ಈಗ ಸಾಲ್ವ್ ಮಾಡ್ತಾ ಇರೋವಂಥ ಟಾಪಿಕ್ಕು ಪ್ರಾಫಿಟ್ ಆ್ಯಂಡ್ ಲಾಸ್. ದ ಕ್ವೆಶನ್ ಇಸ್ A cost thrice as much as B. A is sold at a loss of 20% and B is sold at loss, 50% profit. If the selling price of A is 900 more than the selling price of B, then the cost price of A is. ತುಂಬ ಸಿಂಪಲ್ ಆಗಿ ಸಾಲ್ವ್ ಮಾಡ್ಬೋದು. ಅರ್ಥ ಮಾಡ್ಕೊಳ್ಳಿ ಪ್ರಾಪರ್ ಆಗಿ. ನೋಡಿ, ಲೆಟ್ಸ್ ಟೇಕ್ ದ ಕಾಸ್ಟ್ ಪ್ರೈಸ್ ಆಫ್ B ಆಸ್ 100 rupees. ಸುಮ್ಮನೆ ಅಸಂಪ್ಷನ್ ಅಷ್ಟೇ. ಓಕೆ, ದೆನ್ ಕಾಸ್ಟ್ ಪ್ರೈಸ್ ಆಫ್ A ಏನಾಗುತ್ತೆ, 300 rupees ಆಗಬೇಕು ಅಲ್ವಾ? ಪ್ರೈಸ್ ಅಂತ ಹೇಳಿದ್ದಾರೆ, ಸೊ 300 rupees ಆಗಬೇಕು. ದೆನ್ ವಿಲ್ ಟೇಕ್ ದ ಸೆಲ್ಲಿಂಗ್ ಪ್ರೈಸ್. ನಾವು ಏನು ಮಾಡ್ತಾ ಇದ್ದಾರೆ, ಏನ 20% ಲಾಸಿಗೆ ಮಾರ್ತಾ ಇದ್ದಾರೆ ಅಲ್ವಾ? ದ್ಯಾಟ್ ಮೀನ್ಸ್ 20% ಆಫ್ 300 ತೊಗೊಳ್ಳೋಣ. ಏನು ಆನ್ಸರ್ ಸಿಗುತ್ತೆ ನಮಗೆ? 60 rupees ಸಿಗುತ್ತೆ. ಅರ್ಥ ಆಗ್ತಿದೆಯಾ? ಹೇಗೆ ತೊಗೊಳ್ಳೋದು ಮ್ಯಾಮ್? ಸಿ, 10% ಆಫ್ 300 ಇಸ್ 30 rupees. ದೆನ್ 20% ಅಂತ ಅಂದರೆ ಇದೆರಡು ಸಲ ಅಲ್ವಾ? 30 + 30 60 ಆ ಥರ. am I clear? ಸೊ 60 rupees ಲಾಸ್ ಆಗುತ್ತೆ. ನಾವು ದ ಸೆಲ್ಲಿಂಗ್ ಪ್ರೈಸ್ ಆಫ್ A ಇಸ್ 240 rupees. ಅರ್ಥ ಆಗಿದೆಯಾ? ದೆನ್ B ಇಸ್ ಸೋಲ್ಡ್ ಅಟ್ 50% ಪ್ರಾಫಿಟ್. ಸೊ 50 rupees ಪ್ರಾಫಿಟಲ್ಲಿ ಸೆಲ್ ಆಗ್ತಾ ಇದೆ. ಇದು ತುಂಬ ಈಸಿ ಅಲ್ವಾ? 100ಗೆ 50% ಅಂತ ಅಂದರೆ 50 rupees. ಸಿನ್ಸ್ ಇಟ್ ಇಸ್ ಪ್ರಾಫಿಟ್, ಜಸ್ಟ್ ಆ್ಯಡ್ ದಟ್ 50 ಟು ದಿಸ್. ಓಕೆ, ಸೊ ಸೆಲ್ಲಿಂಗ್ ಪ್ರೈಸ್ ಆಫ್ B ಇಸ್ 150 rupees. ಐ ಹೋಪ್ ಇಲ್ಲಿವರೆಗೂ ನಿಮ್ಗೆ ಅರ್ಥ ಆಗಿದೆ ಅಂತ. ಓಕೆ, ಆಫ್ಟರ್ ದಿಸ್ ಇಲ್ಲಿ ನೋಡಿ, ಇದೆರಡರದ್ದು ಡಿಫ್ರೆನ್ಸ್ ತೊಗೊಳ್ಳೋಣ. ನಮಗೆ 90 rupees ಸಿಗುತ್ತೆ. ಇದಾದಮೇಲೆ ವೆರಿ ಈಸಿ. ಥಿಂಕ್ ಮಾಡಿ. ಸಿ, ಕಾಸ್ಟ್ ಪ್ರೈಸ್ ಆಫ್ A 300 ಆದರೆ ನಮಗೆ ಡಿಫ್ರೆನ್ಸು 90 ಸಿಗುತ್ತೆ. ಓಕೆ, ಟು ಗೆಟ್ ದ ಡಿಫ್ರೆನ್ಸ್ ಆಸ್ 900 rupees ಎಷ್ಟಾಗಿರಬೇಕು ಕಾಸ್ಟ್ ಪ್ರೈಸು? ಅಷ್ಟೇ. am I clear everyone? ವೆರಿ ಸಿಂಪಲ್. ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಆರ್ ಎಲ್ಸ್ ಯು ಕ್ಯಾನ್ ಟೇಕ್ ಲೈಕ್ ದಿಸ್. ದಿಸ್ ಇಸ್ ಇಂಟು 10 ಆ್ಯಂಡ್ ಟೇಕ್ ಇಂಟು 10 ಹಿಯರ್ ಆಲ್ಸೋ. ಸೊ ವಿ ಗೆಟ್ ದ ಆನ್ಸರ್ ಆಸ್ 3000 rupees. ಇಷ್ಟು ಈಸಿಯಾಗಿ ಸಿಗುತ್ತೆ. ಓಕೆ, ಸೊ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಆಪ್ಷನ್ A. I hope this is clear to everyone. We'll continue now. Newbies, next question from profit and loss topic is, even after reducing the market price of a transistor by 32 rupees, a shopkeeper makes a profit of 15%. If the cost price is 320, what percentage of profit would he have made if he had sold the transistor at the market price? ಇಲ್ಲಿ ನೀವು ಮಾರ್ಕೆಟ್ ಪ್ರೈಸ್ನ ಕಂಡುಹಿಡಿಬೇಕು. ಅದನ್ನು ಕಂಡುಹಿಡಿಯೋಕ್ಕಿಂತ ಮುಂಚೆ ಲೆಟ್ಸ್ ಗೆಟ್ ದ ಪ್ರಾಫಿಟ್ ಅಮೌಂಟ್ ಇಫ್ ದ ಕಾಸ್ಟ್ ಪ್ರೈಸ್ ಇಸ್ 320 ಆ್ಯಂಡ್ ದ ಪ್ರಾಫಿಟ್ ಪರ್ಸೆಂಟೇಜ್ ಇಸ್ 15%. ಅರ್ಥ ಆಗ್ತಿದೆಯಾ? ಆ ಪ್ರಾಫಿಟ್ ಅಮೌಂಟಿಂದ ಸೆಲ್ಲಿಂಗ್ ಪ್ರೈಸ್ನ ಕಂಡುಹಿಡ್ಕೊಳ್ಳೋಣ. ಓಕೆ, ನಾವು 320 ಇಸ್ ದರ್, ಇದರಿಂದ 15% ತೆಗೀರಿ. ಹೇಗೆ ತೆಗಿಯೋಣ? ಫಸ್ಟ್ 10% ವಿಚ್ ಇಸ್ 32 ಆ್ಯಂಡ್ 5% ಅಂದರೆ ಹಾಫ್ ಆಫ್ ದಿಸ್ ಅಂದರೆ 16 ಆಗುತ್ತೆ. ಟೋಟಲ್ 48. ನಾವು ಇದು ಪ್ರಾಫಿಟ್ ಅಮೌಂಟು. ಅರ್ಥ ಆಗಿದೆಯಾ? ನಾವು ಸೆಲ್ಲಿಂಗ್ ಪ್ರೈಸ್ ಹೇಗೆ ಸಿಗುತ್ತೆ? ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಪ್ಲಸ್ ಪ್ರಾಫಿಟ್. ಕರೆಕ್ಟ್? ವಾಟ್ ಇಸ್ ದಿಸ್ ವ್ಯಾಲ್ಯೂ ದೆನ್? 320 + 48. ಆನ್ಸರ್ ಇಸ್ 368. ಓಕೆ, ಸೆಲ್ಲಿಂಗ್ ಪ್ರೈಸಸ್, ಒರಿಜಿನಲ್ ಸೆಲ್ಲಿಂಗ್ ಪ್ರೈಸ್ ಇಸ್ 368. ಓಕೆ, ಏನು ಹೇಳ್ತಾ ಇದ್ದಾರೆ? ಈವನ್ ಆಫ್ಟರ್ ರೆಡ್ಯೂಸಿಂಗ್ ದ ಮಾರ್ಕೆಟ್ ಪ್ರೈಸ್ ಆಫ್ ಅ ಟ್ರಾನ್ಸಿಸ್ಟರ್ ಬೈ 32. ಓಕೆ, ಒಂದು ಮಾರ್ಕೆಟ್ ಪ್ರೈಸ್ ಇರುತ್ತೆ, ಅದರಿಂದ 32ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೂ ಪ್ರಾಫಿಟ್ ವೇರಿಯೇಷನ್ ಆಗ್ತಿಲ್ಲ. ಅಂದರೆ ಮೀನಿಂಗ್ ಏನು? ಈ ವ್ಯಾಲ್ಯೂ ಒರಿಜಿನಲ್ ಸೆಲ್ಲಿಂಗ್ ಪ್ರೈಸ್ಗೆ ಈಕ್ವಲ್ ಅಂತ. ಅರ್ಥ ಆಗ್ತಿದೆಯಾ? ಸೊ ಯು ಹ್ಯಾವ್ ಟು ರೈಟ್ 368 ಹಿಯರ್. ದೆನ್ ಏನಾಗುತ್ತೆ ಮಾರ್ಕೆಟ್ ಪ್ರೈಸ್ ನೋಡಿ? ಮಾರ್ಕೆಟ್ ಪ್ರೈಸ್ ವಿಲ್ ಬಿಕಮ್ 400. am I clear? From this you have to understand, every time the market price will be more than the original selling price. ಅರ್ಥ ಆಗಿದೆಯಾ? am I clear? ಓಕೆ, ದೆನ್ ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ಮಾರ್ಕೆಟ್ ಪ್ರೈಸಲ್ಲೇ ಪ್ರಾಡಕ್ಟನ್ನ ಸೆಲ್ ಮಾಡಿದ್ರೆ ಎಷ್ಟು ಪ್ರಾಫಿಟ್ ಬರುತ್ತೆ ಅದನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಸೊ ವಿ ನೋ ದ ಕಾಸ್ಟ್ ಪ್ರೈಸ್ ಇಸ್ 320 rupees ಆ್ಯಂಡ್ ಸೆಲ್ಲಿಂಗ್ ಪ್ರೈಸ್ನ ಏನು ತೊಗೋಬೇಕೀಗ? ಮಾರ್ಕೆಟ್ ಪ್ರೈಸ್ ಆಗಿ ತೊಗೋಬೇಕು. ದಟ್ ಈಸ್ 400 rupees. ಓಕೆ, ವಾಟ್ ಈಸ್ ಪ್ರಾಫಿಟ್ ಪರ್ಸೆಂಟೇಜ್ ಫಾರ್ಮುಲಾ? ಪ್ರಾಫಿಟ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100. ಸೊ ದ ಆನ್ಸರ್ ಇಸ್, ಪ್ರಾಫಿಟ್ ಎಷ್ಟಾಗುತ್ತೆ ನೋಡಿ? 80 divided by 320 into 100, which is 1/4 into 100. So final answer is
25% ಪ್ರಾಫಿಟ್. ಅರ್ಥ ಆಗಿದೆಯಾ? ಎಸ್, ಆಪ್ಷನ್ ಬಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಪ್ರಾಡಕ್ಟನ್ನು ಮಾರ್ಕೆಟ್ ಪ್ರೈಸ್ ವ್ಯಾಲ್ಯೂ ಸೆಲ್ ಮಾಡಿದ್ರೆ 25% ಪ್ರಾಫಿಟ್ ಬರುತ್ತೆ. ಮೈ ಕ್ಲಿಯರ್ ಎವ್ರಿ ಒನ್? ನ್ಯೂಬೀಸ್, ನಾವು ಈಗ ಸಾಲ್ವ್ ಮಾಡ್ತಾ ಇರೋವಂಥ ಕ್ವೆಶನ್ನು ಪರ್ಸೆಂಟೇಜ್ ಟಾಪಿಕ್ ಮೇಲಿದೆ. ಓಕೆ, ಕ್ವೆಶನ್ ಇಸ್ ಅ ನಂಬರ್ ಇಸ್ ಇನ್ಕ್ರೀಸ್ ಬೈ 20% ಆ್ಯಂಡ್ ದೆನ್ again by 20%. By what percentage should the increased number be reduced so as to get back the original number? ಈ ಥರ ಕ್ವೆಶನ್ಸನ್ನು ಸಾಲ್ವ್ ಮಾಡೋದು ಹೇಗೆ ಅಂತ ಅಂದರೆ ಬೈ ಅಸ್ಯೂಮಿಂಗ್ ಅ ನಂಬರ್. ಓಕೆ, ಅದೇ ಈಸಿಯೆಸ್ಟ್ ಮೆಥಡು. ಲೆಟ್ಸ್ ಅಸ್ಯೂಮ್ 100 ಟು ದಿಸ್. ಫ್ರೆಂಡ್ಲಿ ನಂಬರ್ ಅಲ್ವಾ? ಓಕೆ ಏನು ಮಾಡೋಣ, ಆ ನಂಬರನ್ನು 100 ಅಂತ ತಗೊಳ್ಳೋಣ. ಓಕೆ, ಸ್ಟಾರ್ಟಿಂಗ್ ಏನಾಗ್ತಾ ಇದೆ, 100 ಇಸ್ ಇನ್ಕ್ರೀಸಿಂಗ್ ಬೈ 20%. 20% ಆಫ್ 100 ಏನು? 20. ಜಸ್ಟ್ ಆ್ಯಡ್ 20 ಟು ದಿಸ್, 120. ನೆಕ್ಸ್ಟ್ ಏನಾಗ್ತಾ ಇದೆ, ಈ 120 ಕೂಡ 20% ಇನ್ಕ್ರೀಸ್ ಆಗ್ತಾ ಇದೆ. ಈಗ 20% ಆಫ್ 120 ಏನು? ಇಸ್ ಇಟ್ 20? ನೋ. ಅರ್ಥ ಆಗ್ತಿದೆಯಾ? ಸಿ, ಎವ್ರಿ ಟೈಮ್ ಯು ಶುಡ್ ನಾಟ್ ಟೇಕ್ 20. ಸಿ ನೋಡಿ, 120ಇಂದ ಫಸ್ಟು 10% ತೆಗಿಯೋಣ, 12. ದೆನ್ ಅಗೇನ್ 10% ತೆಗಿಯೋಣ, 12. ಇದೆರಡನ್ನ ಆ್ಯಡ್ ಮಾಡಿದ್ರೆ ವಿ ಗೆಟ್ 20%. ಅಂದರೆ ಈ ವ್ಯಾಲ್ಯೂಗೆ ನಾವು 24ನ ಆ್ಯಡ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಫೈನಲ್ ವ್ಯಾಲ್ಯೂ ಏನಾಗುತ್ತೆ? 144 ಆಗುತ್ತೆ. ಓಕೆ, ನಾವು ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ ಈ 144ಇಂದ 100ಗೆ ವಾಪಸ್ ಬರೋದಕ್ಕೆ ಎಷ್ಟು ಪರ್ಸೆಂಟೇಜ್ ರೆಡ್ಯೂಸ್ ಆಗಬೇಕು, ಅದೇ ಇವಾಗಿರೋ ಕ್ವೆಶನ್ನು. ಓಕೆ, ವೆರಿ ಸಿಂಪಲ್. ಸಿ, ಇದೆರಡ್ರದ್ದು ಡಿಫ್ರೆನ್ಸ್ ತೊಗೊಳ್ಳಿ. ದಟ್ ಶುಡ್ ಕಮ್ ಟು ದ ನ್ಯೂಮರೇಟರ್. ಯಾವ ನಂಬರಿಂದ ಈ ಚೇಂಜಸ್ ಆಗ್ತಾ ಇದೆ ನೋಡಿ, ದಿಸ್ ಇಸ್ ದ ಬೇಸ್. ನಾವು ಈ ನಂಬರ್ ರೆಡ್ಯೂಸ್ ಆಗ್ತಾ ಇರೋದು ಅಲ್ವಾ, ಆ ನಂಬರು ಡಿನಾಮಿನೇಟರ್ಗೆ ಬರಬೇಕು. ಆಯಿತಾ? ಪರ್ಸೆಂಟೇಜ್ ಆಗಿ ಕನ್ವರ್ಟ್ ಮಾಡಬೇಕಲ್ವಾ, ಇಂಟು 100. ಆಮ್ ಐ ಕ್ಲಿಯರ್ ಎವ್ರಿ ಒನ್? ಇದನ್ನು ಸಾಲ್ವ್ ಮಾಡಿ ಯು ವಿಲ್ ಗೆಟ್ ದ ಆನ್ಸರ್. ವೆರಿ ಸಿಂಪಲ್. ಲೆಟ್ಸ್ ಸಾಲ್ವ್ ದಿಸ್ ನಾವು. 4 1s are 1s, 4 3s are 6, 4 9s are 4 25s. So we get 275 divided by 9. ಇದೇನಾಗುತ್ತೆ? 9 3s are 0s, 5/9%. ಇಲ್ಲಿ 3s ಬಂತಲ್ವಾ, ಆವಾಗಲೇ ನೀವು ಸ್ಟಾಪ್ ಮಾಡಿಬಿಡ್ಬೋದು. ಏನಕ್ಕೆ ಮ್ಯಾಮ್? ನೋಡಿ, ಆಪ್ಷನ್ಸ್ ಲಿಸ್ಟಲ್ಲಿ 3 ಇಂದ ಸ್ಟಾರ್ಟ್ ಆಗ್ತಾ ಇರೋ ಆಪ್ಷನ್ನು ಓನ್ಲಿ 1. ಸೊ ನೀವಿಲ್ಲೇ ಸ್ಟಾಪ್ ಮಾಡಿ ಆಪ್ಷನ್ ಬಿನ ಆನ್ಸರ್ ಆಗಿ ಟಿಕ್ ಮಾಡ್ಬೋದು. ಅರ್ಥ ಆಗಿದೆಯಾ? ಸಿಂಪಲ್ ಕ್ವೆಶನ್ನು. ಎಸ್, ವಿಲ್ ಕಂಟಿನ್ಯೂ. ನ್ಯೂಬೀಸ್, ನೆಕ್ಸ್ಟ್ ಕ್ವೆಶನ್ ಫ್ರಮ್ ಪರ್ಸೆಂಟೇಜ್ ಟಾಪಿಕ್ ಇಸ್ 5/9th part of the population in a village are males. If 30% of the males are married, then the percentage of unmarried females in the population is. ಇದನ್ನು ಕೂಡ ನಾವು ವ್ಯಾಲ್ಯೂನ ಅಸ್ಯೂಮ್ ಮಾಡಿಕೊಂಡು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಬಟ್ 100 ತೊಗೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಏನಕ್ಕೆ ಮ್ಯಾಮ್? ಸಿ, 5/9th part ಆಫ್ ದ ಪಾಪ್ಯುಲೇಷನ್ ಇನ್ ದ ವಿಲೇಜ್ ಆರ್ ಮೇಲ್. ಇವಾಗ ಟೋಟಲ್ ಪಾಪ್ಯುಲೇಷನ್ನ 100 ಅಂತ ತೊಗೊಂಡ್ರೆ ನೋಡಿ, ಮೇಲ್ ಕೌಂಟ್ ಬೇಕು ಅಂದರೆ 5/9 ಇಂಟು 100 ತೊಗೋಬೇಕಾಗತ್ತೆ. ಈಗ ನಮಗೆ ವ್ಯಾಲ್ಯೂ ಡೆಸಿಮಲ್ ಬರುತ್ತೆ. ಕರೆಕ್ಟಾ? ಕ್ಯಾಲ್ಕುಲೇಷನ್ ಕಷ್ಟ ಆಗುತ್ತೆ. ಸೊ ಏನು ಮಾಡಬೇಕು ಇದಕ್ಕೆ ನೋಡಿ, ಡಿನಾಮಿನೇಟರ್ 9 ಇರೋದ್ರಿಂದ ಎನಿ ಮಲ್ಟಿಪಲ್ಸ್ ಆಫ್ 9, ಓಕೆ, ಅದನ್ನು ನೀವು ಟೋಟಲ್ ಪಾಪ್ಯುಲೇಷನ್ ಆಗಿ ತೊಗೊಂಡ್ರೆ ಈಸಿ ಕ್ಯಾಲ್ಕುಲೇಷನ್ ಆಗುತ್ತೆ. ಓಕೆ, ನೋಡಿ, ಇನ್ಸ್ಟೆಡ್ ಆಫ್ ಟೇಕಿಂಗ್ ದಿಸ್ ಆಸ್ 100, ನಾನು ಏನು ಮಾಡ್ತೀನಿ ಅಂದರೆ ಟೋಟಲ್ ಪಾಪ್ಯುಲೇಷನ್ನ 90 ಅಂತ ತೊಗೋತೀನಿ. ಅರ್ಥ ಆಗ್ತಿದೆಯಾ? ನಾವು ಮೇಲ್ ಕೌಂಟ್ ಎಷ್ಟಿದೆ ಹೇಳ್ಬೋದಾ? ಮೇಲ್ ಆ್ಯಂಡ್ ಫೀಮೇಲ್ ನೋಡಿ, 5/9 ಇಂಟು 90 ಅಂದರೆ 50 ಮೇಲ್ ಇದ್ದಾರೆ, ರಿಮೈನಿಂಗ್ 40 ಅಲ್ವಾ, 40 ಫೀಮೇಲ್ ಬರಬೇಕು. ಓಕೆ, ಇದರಲ್ಲಿ 30% ಆರ್ ಮ್ಯಾರಿಡ್. ಸೊ 30% ತೆಗೀರಿ. ವಾಟ್ ಇಸ್ 30% ಆಫ್ 50? ಇಟ್ ಈಸ್ 15 ಅಲ್ವಾ. ಸೊ 15 ಆರ್ ಮ್ಯಾರಿಡ್. ಅರ್ಥ ಆಗಿದೆಯಾ? ಸೊ 15 ಮೇಲ್ ಆರ್ ಮ್ಯಾರಿಡ್ ಮೀನ್ಸ್ 15 ಫೀಮೇಲ್ ಶುಡ್ ಬಿ ಮ್ಯಾರಿಡ್ ಅಲ್ವಾ. 1 ಬಾಯ್ 1 ಗರ್ಲ್ ಆ ಥರ. ದೆನ್ ಎಷ್ಟು ಫೀಮೇಲ್ ಅನ್ಮ್ಯಾರಿಡ್ ಇದ್ದಾರೆ ಹೇಳಿ ನೋಡೋಣ. ಸಿ, 15 ಫೀಮೇಲ್ ಆರ್ ಮ್ಯಾರಿಡ್. ಸೊ ಅನ್ಮ್ಯಾರಿಡು 25 ಸಿಗ್ತಾರೆ. ಇಸ್ ದಿಸ್ ಕ್ಲಿಯರ್? ಓಕೆ. ದೆನ್ ಪರ್ಸೆಂಟೇಜ್ ಆಫ್ ಅನ್ಮ್ಯಾರಿಡ್ ಫೀಮೇಲ್ ಇನ್ ದ ಪಾಪ್ಯುಲೇಷನ್. See, percentage of unmarried female in the population means there are 25 out of 90. To convert this to percentage, into 100. Simple. Answer this. 250 divided by 9. 2s are 7s are 7 by 9. Option D is the answer for this question.
ಐ ಹೋಪ್ ದಿಸ್ ಇಸ್ ಕ್ಲಿಯರ್. ವ್ಯಾಲ್ಯೂನ ಅಸ್ಯೂಮ್ ಮಾಡಬೇಕಾದ್ರೂ ಪ್ರಾಪರಾಗಿ ಚೆಕ್ ಮಾಡಿ. ಓಕೆ, ಕಾಂಪ್ಲಿಕೇಟ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. There is no rule, right? You have to assume 100 only. You can assume any number. Since 100 is a friendly number, we assume 100, ಅಲ್ವಾ? ಬಟ್ one ಕ್ವೆಶನಲ್ಲಿ 100 ಡಿಫಿಕಲ್ಟಿ ಕ್ರಿಯೇಟ್ ಮಾಡುತ್ತೆ. ಅವಾಗ ಈ ಥರ ಲಾಜಿಕನ್ನು ಯೂಸ್ ಮಾಡಬೇಕು. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ನ್ಯೂಬೀಸ್, ನೆಕ್ಸ್ಟ್ ಕ್ವೆಶನು ಟೈಮ್ ಆ್ಯಂಡ್ ವರ್ಕ್ ಟಾಪಿಕ್ ಮೇಲಿದೆ. ಕ್ವೆಶನನ್ನು ಅರ್ಥ ಮಾಡ್ಕೊಳ್ಳೋಣ. ಇಫ್ ಅ ಸ್ಕೂಲ್ ಕೆಫೆಟೇರಿಯಾ ನೀಡ್ಸ್ 6 cans of soup each week for each student, and if there are S students in the school, for how many weeks will X cans of soup lost? Answer for this question is this. ಹೇಗೆ ಅಂತ ಹೇಳ್ತೀನಿ ನೋಡಿ. ಸ್ಟೂಡೆಂಟ್ಸನ್ನು ಸುಮ್ಮನೆ ಅಸಂಪ್ಷನ್ ಮಾಡ್ಕೊಳ್ಳೋಣ. ನಂಬರ್ ಆಫ್ ಸ್ಟೂಡೆಂಟ್ಸನ್ನು 30 ಇದ್ದಾರೆ ಅಂತ ತಗೊಳ್ಳೋಣ. ಓಕೆ, ಒಬ್ಬೊಬ್ಬರಿಗೂ 20 ಕ್ಯಾನ್ಸ್ ಬೇಕು ಪರ್ ವೀಕ್ಗೆ ಅಂತ ತಗೊಳ್ಳೋಣ. ಅರ್ಥ ಆಗ್ತಿದೆಯಾ? ಈಗ ಟೋಟಲ್ ಎಷ್ಟು ಬೇಕು ಅಂತ ಹೇಳಿ ಪರ್ ವೀಕ್. ದಿಸ್ ಇಂಟು ದಿಸ್ ಅಲ್ವಾ, ಏನಾಗುತ್ತೆ 600. ರೈಟ್? ಓಕೆ, ಸಿ ಎಕ್ಸ್ ವ್ಯಾಲ್ಯೂನ 2400 ಅಂತ ತಗೊಳ್ಳೋಣ. ಮೀನಿಂಗ್ ಏನು ಅಂದರೆ ಆ ಕೆಫೆಟೇರಿಯಾ ಓನರು 2400 ಕ್ಯಾನ್ಸ್ನ ಆರ್ಡರ್ ಮಾಡಿದ್ದಾರೆ ಅಂತ ತಗೊಳ್ಳೋಣ. ಓಕೆ, ಕ್ವೆಶನ್ ಏನು ಅಂತ ಅಂದರೆ ಒಂದು ವೀಕ್ಗೆ 600 ಕ್ಯಾನ್ಸ್ ಬೇಕು. ಈಗ ನಮ್ಮ ಹತ್ರ 2400 ಕ್ಯಾನ್ಸ್ ಇದೆ, ಅದು ಎಷ್ಟು ವೀಕಿಗೆ ಬರುತ್ತೆ? ದಟ್ ಇಸ್ ದ ಕ್ವೆಶನ್. ಓಕೆ, ನಾವು ಒಂದು ವೀಕ್ಗೆ 600 ಕ್ಯಾನ್ಸ್ ಬೇಕಾದರೆ 2400 ಕ್ಯಾನ್ಸು ಎಷ್ಟು ವೀಕಿಗೆ ಬರುತ್ತೆ? ಈಸಿ ಇದೆ ಕ್ವೆಶನ್ನು. 2400 ಡಿವೈಡೆಡ್ ಬೈ 600 ಅಲ್ವಾ? ಈಗ ಸಾಲ್ವ್ ಮಾಡೋದೇನು ಬೇಡ. ಓಕೆ, ಸಿ ಲೆಟ್ಸ್ ಪುಟ್ ಬ್ಯಾಕ್ ದ ವೇರಿಯಬಲ್. ಇದು ಎಕ್ಸ್, ಇದು ಹೇಗೆ ಸಿಕ್ತು ನಮಗೆ? ಸಿ ಆ್ಯಂಡ್ ಎಸ್ಸನ್ನು ಮಲ್ಟಿಪ್ಲೈ ಮಾಡಿದ್ವಿ ಅಲ್ವಾ? ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್. ಐ ಹೋಪ್ ಇದು ನಿಮಗೆ ಅರ್ಥ ಆಗಿದೆ ಅಂತ. ನ್ಯೂಬೀಸ್, ನೆಕ್ಸ್ಟ್ ಕ್ವೆಶನ್ ಇಸ್ ಆನ್ ಪಾರ್ಟ್ನರ್ಶಿಪ್. ಪಾರ್ಟ್ನರ್ಶಿಪ್ ಮೇಲೆ ನಾನು 2 ವೀಡಿಯೋಸ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯು ವಿಲ್ ಗೆಟ್ ದಟ್ ಇನ್ ದ ಪ್ಲೇ ಲಿಸ್ಟ್. ಅದನ್ನು ವಾಚ್ ಮಾಡಿ, ನಿಮಗೆ ಬೇಸಿಕ್ಸ್ ಪ್ರಾಪರಾಗಿ ಸಿಗುತ್ತೆ. ಓಕೆ, ಈ ಕ್ವೆಶನನ್ನು ಸಾಲ್ವ್ ಮಾಡೋಣ. ನೀವು ಪಾರ್ಟ್ನರ್ಶಿಪ್ನ ಸಾಲ್ವ್ ಮಾಡಬೇಕಾದ್ರೆ ರೇಷಿಯೋನ ತಗೋಬೇಕು. ಆ ರೇಷಿಯೋದಲ್ಲಿ ಏನಿರಬೇಕು ಅಂತ ಅಂದರೆ ಎಷ್ಟು ಇನ್ವೆಸ್ಟ್ಮೆಂಟ್ ಆಗಿದೆ ಮತ್ತು ಅದು ಎಷ್ಟು ಮಂತ್ಸಿಗೆ ಅಥವಾ ಎಷ್ಟು ಇಯರ್ಸಿಗೆ ಯೂಸ್ ಆಗಿದೆ ಅನ್ನೋದನ್ನು ತಗೋಬೇಕು. ಅರ್ಥ ಆಗ್ತಿದ್ಯಾ? ಸೊ ಲೆಟ್ಸ್ ಟೇಕ್ ಎಸ್ ಇನ್ವೆಸ್ಟ್ಮೆಂಟ್ ಇಸ್ ಟು ಬೀಸ್ ಇನ್ವೆಸ್ಟ್ಮೆಂಟ್. ಎಸ್ ಇನ್ವೆಸ್ಟ್ಮೆಂಟ್ ಇಸ್ 22,500 ಆ್ಯಂಡ್ ಬೀಸ್ ಇನ್ವೆಸ್ಟ್ಮೆಂಟ್ ಇಸ್ 35,000. ಈ ಕ್ವೆಶನಲ್ಲಿ ಎಷ್ಟು ಮಂತಿಗೆ ಅವರು ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ, ಅವ್ರು ಎಷ್ಟು ಇಯರಿಗೆ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ ಅಂತ ಕೊಟ್ಟಿಲ್ಲ ಅಲ್ವಾ? ಲೆಟ್ಸ್ ಟೇಕ್ ಇಟ್ ಆಸ್ 1 ಇಯರ್. ಓಕೆ, ಈ ಅಮೌಂಟ್ಗಳು 1 ಇಯರ್ಗೆ ಯೂಸ್ ಆಗಿದೆ. ಸೊ ಫ್ರಮ್ ದ್ಯಾಟ್ ದೇ ಗಾಟ್ ದ ಪ್ರಾಫಿಟ್. ಓಕೆ, ಲೆಟ್ಸ್ ರೆಡ್ಯೂಸ್ ದಿಸ್ ನಾವು. 2 ಕಾಮನ್ ಝೀರೋಸ್ನ ರಿಮೂವ್ ಮಾಡೋಣ. 2 to 5 is to 350. ಲೆಟ್ಸ್ ಯೂಸ್ 25 ಟು ಡಿವೈಡ್ ದಿಸ್. ಇದು 25 9s ಆ್ಯಂಡ್ ಇದು 25 14s. ನಮಗೆ ಎ ಇಸ್ ಟು ಬಿ ಸಿಕ್ಕಿದೆ. ಎ ಇಸ್ ಟು ಬಿ ಇಸ್ 9 is to 14. ಈ ರೇಷಿಯೋದಲ್ಲಿ ಆ ಪ್ರಾಫಿಟನ್ನು ಶೇರ್ ಮಾಡಬೇಕು. ದೇ ಆರ್ ಆಸ್ಕಿಂಗ್ ಫಾರ್ ಬಿ ಶೇರ್. ಸಿ 23 ರೂಪೀಸ್ ಇದ್ದಿದ್ರೆ ಬಿಗೆ 14 ರೂಪೀಸ್ ಹೋಗ್ತಿತ್ತು. ಇಲ್ಲಿ ನೋಡಿ, ಇವೆರಡನ್ನ ಆ್ಯಡ್ ಮಾಡ್ಕೊಳ್ಳಿ. ಇಫ್ 23 ರೂಪೀಸ್ ವಾಸ್ ಅ ಪ್ರಾಫಿಟ್, ಅದರಲ್ಲಿ ಬಿಗೆ 14 ರೂಪೀಸ್ ಸಿಗ್ತಾ ಇತ್ತು. ಈಗ ಪ್ರಾಫಿಟ್ ಎಷ್ಟಿದೆ? 13,800 ಇದೆ. ಬಿಗೆ ಎಷ್ಟು ಪ್ರಾಫಿಟ್ ಹೋಗಬೇಕು? ಈ ಥರ ಕ್ಯಾಲ್ಕುಲೇಟ್ ಮಾಡಬೇಕು. ದಿಸ್ ಇಸ್ 23 1s 23 6s. ಇದನ್ನು 600 ಅಂತ ತಗೊಳ್ಳೋಣ. ಫೈನಲ್ ಆನ್ಸರ್ ಇಸ್ 8,400 rupees. ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಅರ್ಥ ಆಗಿದೆಯಾ? ಫಸ್ಟು ಅವ್ರದ್ದು ಇನ್ವೆಸ್ಟ್ಮೆಂಟು ಮತ್ತು ಆ ಇನ್ವೆಸ್ಟ್ಮೆಂಟು ಎಷ್ಟು ಮಂತಿಗೆ, ಎಷ್ಟು ಇಯರಿಗೆ, ಲೆಟ್ಸ್ ಟೇಕ್ ಇಟ್ ಆಸ್ ಟೈಮಿಂಗ್, ಅದನ್ನು ತೊಗೋಬೇಕು. ಆಯಿತಾ? ಅದ್ರದ್ದು ರೇಷಿಯೋನ ತೊಗೊಂಡು ಆ ರೇಷಿಯೋನ ರೆಡ್ಯೂಸ್ ಮಾಡಿಕೊಂಡು ಆ ರೇಷಿಯೋ ವ್ಯಾಲ್ಯೂಗೆ ಅಮೌಂಟನ್ನು ಸ್ಪ್ಲಿಟ್ ಮಾಡಬೇಕು. ಹೋಪ್ ದಿಸ್ ಇಸ್ ಕ್ಲಿಯರ್. ಈಗ ಕ್ಯಾಲೆಂಡರ್ ಕ್ವೆಶನನ್ನು ಸಾಲ್ವ್ ಮಾಡೋಣ. ಕ್ವೆಶನ್ ನೋಡಿ, ಇಫ್ 3rd of the month falls on Friday, what day will it be on 4th day after 21st of the month? 4th day after 21st of the month ಅಂದರೆ ಏನು? 21stಗೆ 4 ಡೇಸ್ನ ಆ್ಯಡ್ ಮಾಡಿ. ಅಂದರೆ ಅವರು 25th ಯಾವ ದಿನ ಅಂತ ಕೇಳ್ತಾ ಇದ್ದಾರೆ. ಅರ್ಥ ಆಗ್ತಿದ್ಯಾ? ಓಕೆ, ಏನು ಕೊಟ್ಟಿದ್ದಾರೆ? 3rd of the month is Friday ಅಲ್ವಾ? ಸಿಂಪಲ್ ಕಾನ್ಸೆಪ್ಟ್ನ ಇಲ್ಲಿ ಯೂಸ್ ಮಾಡೋಣ. ಲೆಟ್ಸ್ ಟೇಕ್ ಟುಡೇ ಇಸ್ ಫ್ರೈಡೇ. ಇವತ್ತು ಫ್ರೈಡೇ ಆದರೆ ನೆಕ್ಸ್ಟು ಫ್ರೈಡೇ ಯಾವಾಗ ಬರುತ್ತೆ ಹೇಳಿ? ಎಕ್ಸಾಕ್ಟ್ಲಿ ಆಫ್ಟರ್ 7 days. ಅರ್ಥ ಆಗ್ತಿದ್ಯಾ? ಈ ಕಾನ್ಸೆಪ್ಟನ್ನ ಯೂಸ್ ಮಾಡಿಕೊಂಡು ಇದನ್ನು ಸಾಲ್ವ್ ಮಾಡೋಣ. 3rd ಫ್ರೈಡೇ ಆದರೆ
ನೆಕ್ಸ್ಟ್ ಫ್ರೈಡೇದು ಡೇಟ್ ಹೇಳ್ಬೋದಾ? ಅದನ್ನೇನು ಮಾಡಬೇಕು, ಜಸ್ಟ್ ಈ 7 ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಫ್ರೈಡೇದು ಡೇಟ್ ಏನಾಗಿರುತ್ತೆ, 10th ಆಗಿರುತ್ತೆ. ಓಕೆ, ದೆನ್ ನೆಕ್ಸ್ಟ್ ಫ್ರೈಡೇ 17th ಆಗಿರುತ್ತೆ. ನೆಕ್ಸ್ಟ್ ಫ್ರೈಡೇ 24th ಆಗಿರುತ್ತೆ. ನೋಡಿ, ಇಫ್ 24th ಇಸ್ ಫ್ರೈಡೇ, 25th ಏನಾಗಿರುತ್ತೆ ಹಾಗಾದರೆ, ಸ್ಯಾಟರ್ಡೇ. ದ್ಯಾಟ್ಸ್ ಇಟ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಟು ಎವ್ರಿ ಒನ್. ಈಸಿ ಕ್ವೆಶನ್ ಇದೆ ಅಲ್ವಾ? ಎಸ್, ವಿಲ್ ಕಂಟಿನ್ಯೂ. ನ್ಯೂಬೀಸ್, ನೆಕ್ಸ್ಟ್ ಕ್ವೆಶನ್ ಇಸ್ ಫ್ರಮ್ ಪ್ರೋಗ್ರೆಷನ್ ಟಾಪಿಕ್. ಕ್ವೆಶನನ್ನು ಓದೋಣ. ಸಮ್ ಆಫ್ ದ ಸೀರೀಸ್. ಓಕೆ, ನೋಡಿ, 1 × 3 ಸ್ಕ್ವೇರ್, 2 × 5 ಸ್ಕ್ವೇರ್, 3 × 7 ಸ್ಕ್ವೇರ್, ಅಪ್ ಟು 20 ಟರ್ಮ್ಸ್. ಇದ್ರದ್ದು ಸಮ್ಮನ್ನು ತಗೋಬೇಕಂತೆ. ದಟ್ ಇಸ್ ದ ಕ್ವೆಶನ್ ಹಿಯರ್. ಓಕೆ, ಲೆಟ್ಸ್ ಟೇಕ್ ದ ವ್ಯಾಲ್ಯೂಸ್. 1 × 3 ಸ್ಕ್ವೇರ್, 2 × 5 ಸ್ಕ್ವೇರ್, 3 × 7 ಸ್ಕ್ವೇರ್, ಅಪ್ ಟು 20 ಟರ್ಮ್ಸ್. ಓಕೆ, ವೆನ್ ಎವರ್ ಯು ಸಾಲ್ವ್ ದೀಸ್ ಟೈಪ್ ಆಫ್ ಕ್ವೆಶನ್ಸ್ನು ಪ್ಯಾಟರ್ನನ್ನು ಹುಡ್ಕೋಕ್ಕೆ ಟ್ರೈ ಮಾಡಿ. ಓಕೆ, ನೋಡಿ, ಪ್ಯಾಟರ್ನ್ ತೋರಿಸ್ತೀನಿ. ದಿಸ್ ಇಸ್ 1 × 2 × 1 + 1 ಹೋಲ್ ಸ್ಕ್ವೇರ್, ಫಸ್ಟ್ ನಂಬರ್. ಸೆಕೆಂಡ್ ನಂಬರ್ 2 × 2 × 2 + 1 ಹೋಲ್ ಸ್ಕ್ವೇರ್. ಥರ್ಡ್ ನಂಬರಿಗೆ ಬರೋಣ. 3 × 2 × 3 + 1 ಹೋಲ್ ಸ್ಕ್ವೇರ್. 20th ನಂಬರ್ ಹೇಳಿ ನೋಡೋಣ ಈಗ. 20th ನಂಬರ್ ಇಸ್ 20 × 2 × 20 + 1 ಹೋಲ್ ಸ್ಕ್ವೇರ್. ಅರ್ಥ ಆಗಿದೆಯಾ? ಸೊ ಇವಾಗ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ನಂಬರ್ಸನ್ನು ಆ್ಯಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಲೆಟ್ಸ್ ಜನರಲೈಸ್ ದಿಸ್ ಫಸ್ಟ್. x × 2x + 1 ಹೋಲ್ ಸ್ಕ್ವೇರ್. ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ? ಎಕ್ಸ್ ವ್ಯಾಲ್ಯೂ ಇಸ್ 1 to 20. ಓಕೆ, ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಎಕ್ಸ್ ಇಂಟು ಇದಕ್ಕೆ a+b ಹೋಲ್ ಸ್ಕ್ವೇರ್ ಫಾರ್ಮುಲಾನ ಯೂಸ್ ಮಾಡೋಣ. 4x² + 2ab ಅಂತ ಅಂದರೆ 4x + b² 1 ಆಗುತ್ತೆ. ಓಕೆ, ಲೆಟ್ಸ್ ಪುಟ್ ದಿಸ್ ಎಕ್ಸ್ ಇನ್ಸೈಡ್. 4x³ ಎಸ್ ಪ್ಲಸ್ 4x² + x. ಓಕೆ, ಇದ್ರದ್ದು ಸಮ್ನ ಕಂಡಿಡಿರಿ ಅಂತ ಹೇಳ್ತಾ ಇರೋದು. ಓಕೆ, ಲೆಟ್ಸ್ ರಿಅರೇಂಜ್ ದಿಸ್ ಪ್ರಾಪರ್ಲಿ. 4 × σx³ + 4 × σx² + σx. ಓಕೆ, ಇದನ್ನು ಸಾಲ್ವ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. σx³ ಅಂತ ಅಂದರೆ ಸಮ್ ಆಫ್ ಆಲ್ 1 to 20 ಕ್ಯೂಬ್ ನಂಬರ್ಸ್. ಅಂದರೆ σx³ is equal to 1 cube + 2 cube, 3 cube, 4 cube, ಈ ಥರ 20 ಕ್ಯೂಬ್ವರೆಗೂ ಆ್ಯಡ್ ಮಾಡಬೇಕು. ಇದ್ರದ್ದು ಸಮ್ಮನ್ನು ಇಂಟು 4 ಮಾಡಿದ್ರೆ ನಿಮಗೆ ಫಸ್ಟ್ ವ್ಯಾಲ್ಯೂ ಸಿಗುತ್ತೆ. ಓಕೆ, ದೆನ್ σx² ಅಂತ ಅಂದರೆ ಸಮ್ ಆಫ್ 1 to 20 ಸ್ಕ್ವೇರ್ ನಂಬರ್ಸ್. ದಟ್ ಈಸ್ 1 ಸ್ಕ್ವೇರ್, 2 ಸ್ಕ್ವೇರ್, 3 ಸ್ಕ್ವೇರ್, 4 ಸ್ಕ್ವೇರ್, ಅಪ್ ಟು 20 ಸ್ಕ್ವೇರ್. ಅರ್ಥ ಆಗಿದೆಯಾ? ಇದ್ರದ್ದು ಸಮ್ ತಗೊಂಡು 4ಗೆ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಸೆಕೆಂಡ್ ವ್ಯಾಲ್ಯೂ ಸಿಗುತ್ತೆ. ಓಕೆ, ದೆನ್ σx ಅಂತ ಅಂದರೆ ಸಮ್ ಆಫ್ ಆಲ್ ದ ನಂಬರ್ಸ್ ಫ್ರಮ್ 1 to 20. ಓಕೆ, ಈ 3 ನಂಬರ್ಸನ್ನು ಆ್ಯಡ್ ಮಾಡಿದ್ರೆ ನಿಮಗೆ ಫೈನಲ್ ಆನ್ಸರ್ ಸಿಗುತ್ತೆ. ಹೋಪ್ ದಿಸ್ ಇಸ್ ಕ್ಲಿಯರ್. ಎಸ್, ಇದನ್ನು ಈಸಿಯಾಗಿ ತೊಗೊಳ್ಳೋದಕ್ಕೆ ವಿ ಹ್ಯಾವ್ ಫಾರ್ಮುಲಾಸ್. ಆ ಫಾರ್ಮುಲಾಸ್ನ ಯೂಸ್ ಮಾಡಿಕೊಂಡು ಸೊಲ್ಯೂಷನ್ನ ಕಂಟಿನ್ಯೂ ಮಾಡೋಣ. ಓಕೆ, ನ್ಯೂಬೀಸ್, ದೀಸ್ ಆರ್ ದ ಫಾರ್ಮುಲಾಸ್. ಸಮ್ ಆಫ್ n ನ್ಯಾಚುರಲ್ ನಂಬರ್ಸ್ ಅಂತ ಅಂದರೆ n × n + 1 / 2. σx ಜಾಗದಲ್ಲಿ ಇದನ್ನು ಕೂರಿಸ್ಬೇಕು. ಓಕೆ, ದೆನ್ ಸಮ್ ಆಫ್ n ಸ್ಕ್ವೇರ್ ನಂಬರ್ಸ್ ಅಂತ ಅಂದರೆ n × n + 1 2n + 1 / 6. σx² ಜಾಗದಲ್ಲಿ ಇದನ್ನು ಕೂರಿಸ್ಬೇಕು. ಓಕೆ, ಸಮ್ ಆಫ್ n ಕ್ಯೂಬ್ ನಂಬರ್ಸ್ ಅಂತ ಅಂದರೆ n × n + 1 / 2 ಹೋಲ್ ಸ್ಕ್ವೇರ್. ಸಿಂಪ್ಲಿಫೈ ಮಾಡಿದ್ರೆ n² × n + 1 ಹೋಲ್ ಸ್ಕ್ವೇರ್ / 4. ಇಲ್ಲಿ ನೋಡಿ, σx³ ಜಾಗದಲ್ಲಿ ಇದನ್ನು ಕೂರಿಸ್ಬೇಕು. ಲೆಟ್ಸ್ ಟೇಕ್ ದ ಈಕ್ವೇಷನ್. 4 × σx³ + 4 × σx² + σx ಅಲ್ವಾ? ನಾವು 4 × n² × n + 1 ಹೋಲ್ ಸ್ಕ್ವೇರ್ / 4 ಪ್ಲಸ್ 4 × n × n + 1 ಇಂಟು 2n + 1 / 6 ಪ್ಲಸ್ n × n + 1 / 2.
ಎನ್ ವ್ಯಾಲ್ಯೂ ಏನಾಗುತ್ತೆ ಥಿಂಕ್ ಮಾಡಿ, ಟಿಲ್ 20 ನಂಬರ್ಸ್ ಅಲ್ವಾ, ಸೊ ಎನ್ ವ್ಯಾಲ್ಯೂನ 20 ಅಂತ ತಗೋಬೇಕು ಅಷ್ಟೇ. ಓಕೆ, ಸಿ ಈ 4 ಕ್ಯಾನ್ಸಲ್ ಆಗುತ್ತೆ, 2 2s 2 3s. ಓಕೆ, ದೆನ್ 20 ಸ್ಕ್ವೇರ್ ಇಂಟು 21 ಸ್ಕ್ವೇರ್ ಪ್ಲಸ್ 2 ಇಂಟು 20 ಇಂಟು 21 ಇಂಟು 41 ಡಿವೈಡೆಡ್ ಬೈ 3 ಪ್ಲಸ್ ಸಿ ಬರೀ ಎನ್ ಜಾಗದಲ್ಲಿ 20 ಹಾಕೊತ ಹೋಗ್ತಾ ಇದ್ದೀನಿ. ಓಕೆ, ದೆನ್ 20 ಇಂಟು 21 ಡಿವೈಡೆಡ್ ಬೈ 2. ಸಿಂಪ್ಲಿಫೈ ಮಾಡಿ ಇದನ್ನು, 3 1s 3 7s, ದಿಸ್ ಇಸ್ 2 1s 2 10s. ಓಕೆ, ಫಸ್ಟ್ ವ್ಯಾಲ್ಯೂ ಏನಾಗುತ್ತೆ, 400 ಇಂಟು 441 ಪ್ಲಸ್ 40 ಇಂಟು 287. Next number is 210. Okay, let's get this number. 176,400 plus 11480 plus 210. Yes, ಈ ನಂಬರ್ಸನ್ನು ಆ್ಯಡ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ. ಅರ್ಥ ಆಗಿದೆಯಾ? ಓಕೆ, ಫೈನಲ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ 188,090. ಆಪ್ಷನ್ ಎ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಐ ಹೋಪ್ ನಿಮಗೆ ಟೆಕ್ನಿಕ್ ಅರ್ಥ ಆಗಿದೆ ಅಂತ. ಓಕೆ, ಲೆಟ್ಸ್ ಕಂಟಿನ್ಯೂ. ನ್ಯೂಬೀಸ್, ನೆಕ್ಸ್ಟ್ ಕ್ವೆಶನ್ ಇಸ್ ಫ್ರಮ್ ಸಿಂಪಲ್ ಇಂಟ್ರೆಸ್ಟ್ ಅಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಟಾಪಿಕ್. ಕ್ವೆಶನ್ ಅನ್ನು ಅರ್ಥ ಮಾಡ್ಕೊಳ್ಳೋಣ. A sum of money at simple interest amounts to 815 rupees in 3 years and to rupees 854 in 4 years. Okay, see 3 years ದು ಇಂಟ್ರೆಸ್ಟ್ ಸೇರ್ಕೊಂಡು ಆ ವ್ಯಾಲ್ಯೂ 815 ಆಗಿದೆ. 4th ಇಯರಿಗೆ ಬಂದಾಗ 854 ಆಗಿರುತ್ತೆ. ಸಿಂಪಲ್ ಇಂಟ್ರೆಸ್ಟ್ ಕಾನ್ಸೆಪ್ಟ್ ಗೊತ್ತಿದೆ ಅಂತ ಅನ್ಕೋತೀನಿ. ಸಿ, ಇನ್ ದ ಸಿಂಪಲ್ ಇಂಟ್ರೆಸ್ಟ್ ಎವ್ರಿ ಇಯರ್ ಇಂಟ್ರೆಸ್ಟ್ ವಿಲ್ ಬಿ ಸೇಮ್. ಓಕೆ, ಈ ಎರಡು ವ್ಯಾಲ್ಯೂದು ಡಿಫ್ರೆನ್ಸ್ ಇದೆ ಅಲ್ವಾ, ಈ 3rd ಇಯರ್ ವ್ಯಾಲ್ಯೂಗೆ ಇಂಟ್ರೆಸ್ಟನ್ನು ಆ್ಯಡ್ ಮಾಡಿದ್ರೆ ನಿಮಗೆ 4th ಇಯರ್ ವ್ಯಾಲ್ಯೂ ಸಿಗುತ್ತೆ. ಸೊ ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ 2 ವ್ಯಾಲ್ಯೂಸ್ ಇಸ್ ದ ಇಂಟ್ರೆಸ್ಟ್. ಓಕೆ, ಏನು ಡಿಫ್ರೆನ್ಸ್ ಇದೆ, 39 ಇಸ್ ದ ಇಂಟ್ರೆಸ್ಟ್. ಆಫ್ಟರ್ ದಿಸ್ ಇಲ್ಲಿ ನೋಡಿ, 815 ಅಂದರೆ ಹೇಗೆ ಸಿಗುತ್ತೆ ಹೇಳಿ, ಥಿಂಕ್ ಮಾಡಿ. ಸಿ, 815 ಅನ್ನೋದು ಪ್ರಿನ್ಸಿಪಲ್ಲು, ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟು ಪ್ಲಸ್ 3 ಟೈಮ್ಸ್ ಆಫ್ ಇಂಟ್ರೆಸ್ಟ್. 3 years ಅಲ್ವಾ ಅದು, 3 ಟೈಮ್ಸು ಇಂಟ್ರೆಸ್ಟು ಪ್ರಿನ್ಸಿಪಲ್ ಜೊತೆ ಜಾಯಿನ್ ಆಗಿ ನಮಗೆ 815 ಸಿಗ್ತಾ ಇರೋದು. ಅರ್ಥ ಆಗ್ತಿದ್ಯಾ? ನಾವು ಲೆಟ್ ರಿಪ್ಲೇಸ್ ದಟ್ ಐ ವ್ಯಾಲ್ಯೂ. 815 ಇಸ್ ಈಕ್ವಲ್ ಟು ಪಿ ಪ್ಲಸ್ 3 ಇಂಟು 39. ಏನಾಗುತ್ತೆ ಆನ್ಸರು, ಪಿ ಇಸ್ ಈಕ್ವಲ್ ಟು 815 ಮೈನಸ್ 117. Am I clear? Final answer for principal is 698. ಇದನ್ನೇ ಅವ್ರು ಕೇಳ್ತಾ ಇರೋದು. ಸಮ್ ಅಂತ ಅಂದ್ರೆ ಪ್ರಿನ್ಸಿಪಲ್, ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್. ಹೋಪ್ ದಿಸ್ ಇಸ್ ಕ್ಲಿಯರ್. ಸಿ, ಇದರ್ಥ ಆಗಿಲ್ಲ ಅಂದ್ರೆ ಯು ಕ್ಯಾನ್ ಯೂಸ್ ಯುವರ್ ಈಕ್ವೇಷನ್ ಮೆಥಡ್. 854 ಹೇಗೆ ಬರುತ್ತೆ, 854 ಪ್ರಿನ್ಸಿಪಲ್ಗೆ 4 ಟೈಮ್ಸ್ ಇಂಟ್ರೆಸ್ಟ್ ಆ್ಯಡ್ ಆಗಿ ಬರುತ್ತೆ ಅಲ್ವಾ. ದೆನ್ 815 ಹೇಗೆ ಬರುತ್ತೆ, ಪ್ರಿನ್ಸಿಪಲ್ಗೆ 3 ಟೈಮ್ಸ್ ಇಂಟ್ರೆಸ್ಟ್ ಆ್ಯಡ್ ಆಗಿ ಬರುತ್ತೆ. ಅರ್ಥ ಆಗ್ತಿದ್ಯಾ? ಸಿ, 815 is after 3 years, 854 is after 4 years. ಓಕೆ, ಇದನ್ನು ಇಕ್ವೇಷನ್ 1 ಆ್ಯಂಡ್ ಇಕ್ವೇಷನ್ 2 ಅಂತ ತಗೊಳ್ಳಿ. ಜಸ್ಟ್ ಸಬ್ಟ್ರಾಕ್ಟ್ ದಿಸ್, ಕ್ಯಾನ್ಸಲ್ ಮಾಡೋಣ. ಐ ವ್ಯಾಲ್ಯೂ ಏನಾಗುತ್ತೆ, ಇದ್ರದ್ದು ಡಿಫ್ರೆನ್ಸು 39 ಇಸ್ ದ ಆನ್ಸರ್. 39 ಇಸ್ ದ ಐ ವ್ಯಾಲ್ಯೂ. ಆಫ್ಟರ್ ಗೆಟಿಂಗ್ ಐ ವ್ಯಾಲ್ಯೂ, ಈ ಐ ವ್ಯಾಲ್ಯೂನ ಈ ಇಕ್ವೇಷನ್ ಅಥವಾ ಈ ಇಕ್ವೇಷನ್ಗೆ ರಿಪ್ಲೇಸ್ ಮಾಡಿ ಯು ವಿಲ್ ಗೆಟ್ ದ ಆನ್ಸರ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. So you have to tick option C as the answer for this question. Newbies, this is the last question of this video. Question anna odana. In how many years will 500 amounts to 881.7 at 12% per annum compound interest? Okay, now compound interest alli amount formula ಏನು ಅಂತ ಹೇಳ್ಬೋದಾ? Amount is equal to principal into 1 plus r divided by 100 whole power t. ಕರೆಕ್ಟಾ? ಇಲ್ಲೇನು ಕೇಳ್ತಾ ಇದ್ದಾರೆ ಅಂದರೆ, ಇನಿಷಿಯಲಲ್ಲಿ 500 rupees ಇರೋದು 12% ಪರ್ ಆ್ಯನಮ್ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಎಷ್ಟು ವರ್ಷ ಆದಮೇಲೆ 881.7 rupeesಗೆ ರೀಚ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಂಟ್ರೆಸ್ಟ್ನ ಆ್ಯಡ್ ಮಾಡ್ತಾ ಹೋಗ್ತೀವಲ್ವಾ, ಎಷ್ಟು ಇಯರ್ಸ್ ಆದಮೇಲೆ 500 ಇದ್ದಿದ್ದು 881.7 rupees ಆಗುತ್ತೆ ಅಂತ ಕೇಳ್ತಿದ್ದಾರೆ. ಸಿ ನ್ಯೂಬೀಸ್, ನಂಬರ್ಸ್ ಫ್ರೆಂಡ್ಲಿ ಇಲ್ಲದೆ ಇರೋ ಕಾರಣ ಇಯರ್ ಬೈ ಇಯರ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋಣ ಆ್ಯಂಡ್ ವಿಲ್ ಯೂಸ್ ದ ಆಪ್ಷನ್ಸ್ ಟು ಸಾಲ್ವ್ ದಿಸ್ ಕ್ವೆಶನ್. ಓಕೆ, ಏನು ಮಾಡಬೇಕು, ಎವ್ರಿ ಇಯರು ಇಂಟ್ರೆಸ್ಟನ್ನು ಫೈಂಡ್ ಔಟ್ ಮಾಡಿ ಆ ಇಂಟ್ರೆಸ್ಟನ್ನು ಪ್ರಿನ್ಸಿಪಲ್ ವ್ಯಾಲ್ಯೂಗೆ ಆ್ಯಡ್ ಮಾಡಿಕೊಂಡು ಅಮೌಂಟನ್ನ ತಗೊಳ್ಳೋಣ. ಓಕೆ, ಸಿ, ಇನ್ ಸಿಂಪಲ್ ಇಂಟ್ರೆಸ್ಟ್ ಎವ್ರಿ ಇಯರಲ್ಲೂ ಸಿಂಪಲ್ ಇಂಟ್ರೆಸ್ಟ್ ಸೇಮ್ ಇರುತ್ತೆ. ಬಟ್ ಕಂಪೌಂಡ್ ಇಂಟ್ರೆಸ್ಟ್ ಕಾನ್ಸೆಪ್ಟಲ್ಲಿ ಎವ್ರಿ ಇಯರನ್ನು ಕಂಪೌಂಡ್ ಇಂಟ್ರೆಸ್ಟ್ ಚೇಂಜ್ ಆಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದ್ಯಾ? ಅಲ್ಲಿ ಶೋ ಯು ನಾವು
ಪ್ರಿನ್ಸಿಪಲ್ ತೊಗೊಳ್ಳೋಣ. 500 ರೂಪೀಸ್ ಇತ್ತು. ಇದ್ದು 12% ಫೈಂಡ್ ಔಟ್ ಮಾಡ್ಕೊಳ್ಳೋಣ. 10% ಇಸ್ 50, 1% ಇಸ್ 5 ಮತ್ತು 1% ಏನಾಗುತ್ತೆ 5. ಟೋಟಲ್ 60 ರೂಪೀಸ್ ಇಂಟ್ರೆಸ್ಟ್ ಆಗಿ ಸಿಗುತ್ತೆ ಫಸ್ಟ್ ಇಯರಲ್ಲಿ. ಸೊ ಅಮೌಂಟ್ ಏನಾಗಬೇಕು, ಅಮೌಂಟ್ ಇಸ್ ಈಕ್ವಲ್ ಟು 560. ಇದೆರಡನ್ನ ಆ್ಯಡ್ ಮಾಡ್ಕೋಬೇಕು ಅಷ್ಟೇ. ದೆನ್ ಇದು 1 ಇಯರ್ ಆದಮೇಲೆ, ಓಕೆ, 1 ಇಯರ್ ಆದಮೇಲೆ ಏನಾಗ್ತಾ ಇದೆ, 500 ರೂಪೀಸ್ ಇದ್ದಿದ್ದು 560 ರೂಪೀಸ್ ಆಗಿದೆ ಇಂಟ್ರೆಸ್ಟ್ ಸೇರಿಕೊಂಡು. ಓಕೆ, ದೆನ್ ಸೆಕೆಂಡ್ ಇಯರ್ ಬಂದಾಗ ಯು ಹ್ಯಾವ್ ಟು ಟೇಕ್ ದಿಸ್ ಅಮೌಂಟ್ ಆಸ್ ದ ಪ್ರಿನ್ಸಿಪಲ್. ಇದೇ ಬಿಗ್ ಸ್ಟೆಪ್ ನೀವು ತೊಗೋಬೇಕಾಗಿರೋದು. ಈ ಸ್ಟೆಪ್ಪನ್ನು ಮರೆತರೆ ನಿಮಗೆ ಆನ್ಸರ್ ಪ್ರಾಪರ್ ಆಗಿ ಸಿಗಲ್ಲ. ಓಕೆ, ದೆನ್ ಇದ್ರದ್ದು 12%ನ ಫೈಂಡ್ ಔಟ್ ಮಾಡಬೇಕು. ಓಕೆ, 10% ಇಸ್ 56, 1% ಇಸ್ 5.6, 1% ಇಸ್ 5.6. ಎಷ್ಟಾಗುತ್ತೆ ನೋಡಿ ವ್ಯಾಲ್ಯೂ, 67.2. ಸೊ 2 ಇಯರ್ಸ್ ಆದಮೇಲೆ ಅಮೌಂಟ್ ಏನಾಗುತ್ತೆ, 627.2. ಇದು 2 ಇಯರ್ಸ್ ಆದಮೇಲೆ ಅಮೌಂಟ್ ವ್ಯಾಲ್ಯೂ. ಓಕೆ, ದೆನ್ 3 ಇಯರ್ಸಿಗೆ ಬರೋಣ. ಪ್ರಿನ್ಸಿಪಲ್ ವ್ಯಾಲ್ಯೂ ಏನು ತೊಗೋಬೇಕು, 627.2. ಇದ್ರದ್ದು 12%ನ ಫೈಂಡ್ ಔಟ್ ಮಾಡೋಣ. ಓಕೆ, ನೋಡಿ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇದೆ. 60 ರೂಪೀಸ್ ಇತ್ತು, 67.2 ಇದೆ. ನೆಕ್ಸ್ಟು ಇದಕ್ಕಿಂತ ಜಾಸ್ತಿ ಆಗುತ್ತೆ. 10% 62.72, 1% 6.272, 1% 6.272. ಇದನ್ನು ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಇಂಟ್ರೆಸ್ಟ್ ಸಿಗುತ್ತೆ. ಓಕೆ, ಆ್ಯಡ್ ಮಾಡೋಣ. 75.26 ಪಾಯಿಂಟ್ ಆದಮೇಲೆ 2 ಡಿಜಿಟ್ ಸಾಕು. ಓಕೆ, ದೆನ್ ಇದಕ್ಕೆ ಆ್ಯಡ್ ಮಾಡಿ ಅಮೌಂಟನ್ನು ಕಂಡುಹಿಡೀರಿ. ಅಮೌಂಟ್ ಈಸ್ ಈಕ್ವಲ್ ಟು 702.46. ಇದು 3 ಇಯರ್ಸ್ ಆದಮೇಲೆ ಆಗಿರೋಂಥ ಅಮೌಂಟು. ಓಕೆ, ನೋಡಿ 3 ಇಯರ್ಸ್ ಆದಮೇಲೆ ನಾವು 881.7 ರೂಪೀಸಿಗೆ ರೀಚ್ ಆಗಿಲ್ಲ. ಸೊ 3 ಇಯರ್ಸ್ ಇಸ್ ದ ರಾಂಗ್ ಆಪ್ಷನ್. ಓಕೆ, ಆ್ಯಂಡ್ 3.5 ಇಯರ್ಸೂ ರಾಂಗ್ ಆಪ್ಷನ್ ಆಗುತ್ತೆ. ಈಸ್ ಇಟ್ ಪಾಸಿಬಲ್ ಟು ರೀಚ್ ದಿಸ್ ವ್ಯಾಲ್ಯೂ? ಇನ್ನು 700 ಇದ್ದೀವಿ, ಇದು 880. 6 ಮಂತ್ಸಲ್ಲಿ ಆ ವ್ಯಾಲ್ಯೂಗೆ ರೀಚ್ ಆಗುವಂಥ ಪಾಸಿಬಿಲಿಟಿ ಯಾವುದೂ ಇಲ್ಲ. ಸೊ 3.5 ಇಯರ್ಸ್ ಇಸ್ ಆಲ್ಸೋ ದ ರಾಂಗ್ ಆಪ್ಷನ್. ಓಕೆ, ನಮ್ಗೆ ಇವಾಗ 2 ಆಪ್ಷನ್ ಉಳ್ಕೊಂಡಿದೆ, ಇದರಲ್ಲಿ ಸಾಲ್ವ್ ಮಾಡ್ಕೊಳ್ಳೋಣ. 3 ಇಯರ್ಸ್ ಆದಮೇಲೆ ಪ್ರಿನ್ಸಿಪಲ್ ಏನಾಗಿದೆ, 702.46. ಇದ್ರದ್ದು 12% ಕಂಡುಹಿಡೀರಿ. ಫಸ್ಟ್ 10% ತಗೊಳ್ಳಿ. 10% ಇಸ್ 70.24, 1% ಇಸ್ 7.02, 1% ಇಸ್ 7.02. ಇದನ್ನು ಆ್ಯಡ್ ಮಾಡಿದ್ರೆ 4th ಇಯರ್ದು ಪ್ರಿನ್ಸಿಪಲ್ ಸಿಗುತ್ತೆ, 84.28. ಓಕೆ, ಅಮೌಂಟ್ ಎಷ್ಟಾಗುತ್ತೆ ನೋಡಿ, ಅಮೌಂಟ್ ಈಸ್ ಈಕ್ವಲ್ ಟು 786.7. ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ತೊಗೊತಾ ಹೋಗ್ತಾ ಇದ್ದೀನಿ, ಬಿಕಾಸ್ ವಿ ಆರ್ ಇಗ್ನೋರಿಂಗ್ ಸಮ್ ವ್ಯಾಲ್ಯೂಸ್ ಇಯರ್ ಅಲ್ವಾ. ಸೊ ಪಾಯಿಂಟ್ ಆದಮೇಲೆ ವ್ಯಾಲ್ಯೂಸ್ ವೇರಿ ಆಗುತ್ತೆ. ಓಕೆ, ಲೆಟ್ ಇಟ್ ಬಿ. ಇಲ್ಲಿ ಏನು ಅಬ್ಸರ್ವ್ ಮಾಡಬೇಕು ಅಂತ ಅಂದರೆ 4th ಇಯರ್ ಮುಗ್ದಿದೆ. ಓಕೆ, ಅಮೌಂಟ್ ಎಲ್ಲಿಗೆ ರೀಚ್ ಆಗಿದೆ, 786ಗೆ ರೀಚ್ ಆಗಿದೆ. ನಮಗೆ ಎಲ್ಲಿಗೆ ರೀಚ್ ಆಗಬೇಕಾಗಿತ್ತು, 881.7. ಸೊ 4 ಇಯರ್ಸ್ ಇಸ್ ಆಲ್ಸೋ ದ ರಾಂಗ್ ಆಪ್ಷನ್. ಸಿ ನ್ಯೂಬೀಸ್, ಒಂದೇ ಆಪ್ಷನ್ ಉಳ್ಕೊಂಡಿರೋದು 5 ಇಯರ್ಸು. 5 ಇಯರ್ಸಿಗೆ ಮೂವ್ ಆದರೆ ಪಕ್ಕಾ ನಿಮಗೆ 881.7 ರೂಪೀಸ್ ಸಿಕ್ಕೇ ಸಿಗುತ್ತೆ. ಐ ಹೋಪ್ ದ ಟೆಕ್ನಿಕ್ ಇಸ್ ಕ್ಲಿಯರ್. ನಿಮಗೆ ಬೇಕು ಅಂದರೆ ಕಂಟಿನ್ಯೂ ಮಾಡಿ, ಇಲ್ಲಾಂದರೆ ಲೆಟ್ ಇಟ್ ಬಿ. ವಿ ಗಾಟ್ ದ ಆನ್ಸರ್ನು 5 ಇಯರ್ಸ್. ಸಿ, ಇಲ್ಲಿ ನಾವು ಏನು ಮಾಡಿದ್ದೀವಿ ಇದನ್ನು ನಾನು 1 ಲೈನಲ್ಲಿ ಬರೆದು ತೋರಿಸ್ತೀನಿ ನೋಡಿ. ವಾಟ್ ಇಸ್ ದಿಸ್ ವ್ಯಾಲ್ಯೂ, 112 ಡಿವೈಡೆಡ್ ಬೈ 100 ಅಲ್ವಾ. ನೋಡಿ, 500 ಇಂಟು 112 ಡಿವೈಡೆಡ್ ಬೈ 100 ಅಂತ ಅಂದರೆ ಈ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಈ ಆನ್ಸರ್ ಸಿಗುತ್ತೆ ಫಸ್ಟ್ ಇಯರ್ದು. ಓಕೆ, ದೆನ್ ಇಂಟು 112 ಡಿವೈಡೆಡ್ ಬೈ 100, ಈ 3 ವ್ಯಾಲ್ಯೂಸ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಸೆಕೆಂಡ್ ಇಯರ್ ವ್ಯಾಲ್ಯೂ ಸಿಗುತ್ತೆ. ದೆನ್ 112 ಡಿವೈಡೆಡ್ ಬೈ 100, ಈ 4 ವ್ಯಾಲ್ಯೂಸ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಥರ್ಡ್ ಇಯರ್ದು ಆನ್ಸರ್ ಸಿಗುತ್ತೆ. ದೆನ್ 112 ಡಿವೈಡೆಡ್ ಬೈ 100, ಈ 5 ವ್ಯಾಲ್ಯೂಸ್ದು ಆನ್ಸರ್ನ ಕಂಡುಹಿಡಿದ್ರೆ ನಿಮಗೆ 4th ಇಯರ್ದು ವ್ಯಾಲ್ಯೂ ಸಿಗುತ್ತೆ. ಓಕೆ, ದೆನ್ 5th ಇಯರ್ದು ಬೇಕು ಅಂದರೆ 112 ಡಿವೈಡೆಡ್ ಬೈ 100. ಈ ಥರನೂ ನೀವು ಸಾಲ್ವ್ ಮಾಡ್ಬೋದು. ವ್ಯಾಲ್ಯೂಸ್ನ ಡೈರೆಕ್ಟಾಗಿ ಈ ಥರ ತೊಗೊಂಡು 1 ಇಯರ್ ಅಂತ ಅಂದರೆ 1 ಟೈಮ್ ರೇಟ್ ಆಫ್ ಇಂಟ್ರೆಸ್ಟ್, 2 ಇಯರ್ಸ್ ಅಂತ ಅಂದರೆ 2 ಟೈಮ್ಸ್ 1 2, 3 ಇಯರ್ಸ್ ಅಂತ ಅಂದರೆ 3 ಟೈಮ್ಸ್ 1 2 3, 4 ಇಯರ್ಸ್ ಅಂತ ಅಂದರೆ 1 2 3 4,
5 ಇಯರ್ಸ್ ಅಂತ ಅಂದರೆ 1 2 3 4 5. ಈ ವ್ಯಾಲ್ಯೂ ನಿಮಗೆ ಪಕ್ಕಾ 881.7 ಇದ್ದೇ ಇರುತ್ತೆ. ಹೋಪ್ ದಿಸ್ ಇಸ್ ಕ್ಲಿಯರ್. ಎಸ್, ಈ ವಿಡಿಯೋದಲ್ಲಿ ಸಾಲ್ವ್ ಮಾಡಿರೋ ಅಂಥ ಕ್ವೆಶನ್ಸ್ ಎಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮ್ಗೆ ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.